ಕೊಟ್ಟ ಖಾತೆಯನ್ನು ಒಪ್ಪಿಕೊಳ್ಳದ ಕೆಲ ಕೈ ಸಚಿವರು ಈಗಲಾದರೂ ಖಾತೆ ಕೊಡಿ ಅಂತ ಕಾಂಗ್ರೆಸ್ ಹಿರಿಯರು ಹೇಳ್ತಾ ಇದ್ದಾರೆ. ನೋಡಿ, ಅವ್ರಿಗೆ ಪಾಪ ಅವ್ರ ಚಿಂತೆ, ಅವರ ಚಿಂತೆ ಅವರಿಗೆ ಇಹುದು, ನಮ್ಮ ಚಿಂತೆ ಯಾರಿಗೆ ಮುದ್ದು ಅಂತ ಪುರಂದರದಾಸರು ಹೇಳ್ತಾರೆ. ಹಂಗೆ ನೆನಪಾಗ್ತಾ ಇದೆ ಎಲ್ಲ. ಈಗಲಾದರೂ ಖಾತೆ ಕೊಡಿ ಅಂತ ಕಾಂಗ್ರೆಸ್ ಹಿರಿಯರು ಹೇಳ್ತಾ ಇದ್ದಾರಂತೆ. ಇದ್ಯಾವುದಕ್ಕೂ ಸಿಎಂ ಡಿ ಕೆ ಸರ್ಕಾರ್ ಡೋಂಟ್ ಕೇರ್. ಮುಂದಿನ ಚುನಾವಣೆಗಾಗಿ ವರಿಷ್ಠರ ಜೊತೆ ಡಿ ಕೆ ಚರ್ಚೆ. ಚುನಾವಣೆ ಯಾಕೆ ಮಾಡ್ತೀವಿ ಅಂತ ಕೇಳಬೇಕಾಗಿದೆ ಈಗ. ಅಂಥ ಪರಿಸ್ಥಿತಿ ಬಂದಿದೆ. 2028ರಲ್ಲೂ ನಾವೇ ಗೆಲ್ಲೋದು ಅಂತ ಹೈಕಮಾಂಡ್ಗೆ ವಾಗ್ದಾನ ಮಾಡಿದಾರಂತೆ. ಜನ ಯಾವಾಗ ಗೆಲ್ಲೋದು ಅಂತ ಜನ ಕೇಳ್ತಿದ್ದಾರೆ. ಹೀಗಾಗಿ ನೂತನ ಸರ್ಕಾರದಲ್ಲಿ ವಿನೂತನ ನಿಲುವು, ಸಿಎಂ ಡಿ ಕೆ ಶಿಯ ವಿನೂತನ ನಿಲುವು ಏನು ಗೊತ್ತಿಲ್ಲ, ತಿಳ್ಕೊಳ್ಳೋಣ. ಅಷ್ಟೊಳಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಸದ್ಯದಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಆ ಎಲ್ಲ ಅಪ್ಡೇಟ್ನ ಕೊಡ್ತಾ ಹೋಗ್ತೀವಿ. ಲೆಟ್ಸ್ ಲುಕ್ ಇನ್ ಟು ಇಟ್. ಎಸ್, ನೋಡ್ತಾ ಇದ್ದೀರಲ್ಲ, ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಖಾತೆ ಹಂಗಾಮ. ಖಾತೆ ಕ್ಯಾತೆ ಕತೆ. ನೀವು ಈಗ ಈ ಸರ್ಕಾರ ರಚನೆ ಆದಾಗಲಿಂದ ಇದೆಲ್ಲ ಇದ್ದದ್ದೇ. ಈ ಮುಂಚೆ ಏನಿತ್ತು, ಒಂದು 5-6 ತಿಂಗಳಿಂದ ಸಂಪುಟ ಪುನಾರಚನೆ ಆಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಆಗಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಹೋದ್ವಿ ಅಲ್ವಾ. ಅಲ್ಲೂ ಕೂಡ ಅಭಿವೃದ್ಧಿ ಮಾಯ, ಅದ್ರ ಬಗ್ಗೆ ಚರ್ಚೆಗಳಾಗಲ್ಲ. ಈಗ ಅಯ್ಯೋ, ನಾವು ಅಭಿವೃದ್ಧಿ ವಿಚಾರಕ್ಕೆ ಮಾತಾಡಬೇಕು, ಆದರೆ ಎಲ್ಲಿ ಇದಾಗದೆ ಹೆಂಗೆ ಏನಂತ ಕೇಳೋಣ ಇವರಿಗೆ. ಬೇಗ ಮುಗಿಸ್ಕೊಳ್ರಪ್ಪ ನಿಮ್ದು, ಅದು ಏನೇನಿದೆ, ಯಾವ ಖಾತೆ ಬೇಕೋ, ಇಂಥದ್ದೇ ಖಾತೆ ಬೇಕು, ಅಂಥದ್ದೇನಿದೆ ಅಂತ ಕೇಳ್ತಾ ಇದ್ವಿ. ಅದರಲ್ಲಿ ಏನೇನಿದೆ, ಯಾವುದಾದ್ರಲ್ಲಿ ಎಷ್ಟು ಜೇನು ಸಿಗುತ್ತೆ ಅಲ್ವಾ ಅನ್ನೋದನ್ನು ಪಾಪ, ಅಂದರೆ ಸೇವೆ ಮಾಡೋಕ್ಕೆ, ಜನರ ಸೇವೆ ಮಾಡೋಕ್ಕೆ. ಕೇರಳ ಮತ್ತು ತಮಿಳುನಾಡು ಮಾದರಿ ಅನುಸರಿಸ್ತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್. ನೀವು ಯಾವ ಮಾದರಿ ಬೇಕಾದ್ರೂ ಅನುಸರಿಸಿ ಸ್ವಾಮಿ, ಸ್ವಲ್ಪ ಅಭಿವೃದ್ಧಿ ಗಮನದಲ್ಲಿ ಇಟ್ಕೊಂಡು ಮಾಡಿ ಅಷ್ಟೇ. 3-4 ಯುವ ಮುಖಗಳಿಗೆ ಮನೆ ಸಾಧ್ಯತೆ, ಮನೆ ಹಾಕ್ಬೋದಂತೆ. ಸಿಎಂ ವಿಜಯ್ ಆಡಳಿತವನ್ನೇ ಅನುಸರಿಸ್ತಾರೆ ಡಿ ಕೆ ಶಿವಕುಮಾರ್. ರಾಹುಲ್ ಸೂಚನೆಯಂತೆ ಡಿ ಕೆ ಶಿ ನಡೀತಾ ಇದ್ದಾರಾ? ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡಿ ಅಂತ ರಾಹುಲ್ ಹೇಳಿದಾರಂತೆ. ರಾಹುಲ್ ಗಾಂಧಿ ಹಿರಿಯರ ಒತ್ತಡಕ್ಕೂ ಮಣಿಯದೆ ಡಿ ಕೆ ಯುವಕರಿಗೆ ಮನೆ ಹಾಕ್ಬೋದಾ? ಜನ್ಜಿ ಸೆಳೆಯಲು ಈಗಲೇ ತಂತ್ರಗಾರಿಕೆ ಹೆಣಿತಾರ ಡಿ ಕೆ ಶಿವಕುಮಾರ್? ಹಾಗಾದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಆಡಳಿತ ವೈಖರಿನೇ ಬೇರೆ ಇರುತ್ತಾ? ಈಗಾಗಲೇ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಜೊತೆ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯುವಕರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ಮಾತುಕತೆ ನಡೀತಾ ಇದೆಯಂತೆ. ಅದರಲ್ಲಿ ಯಾರೆಲ್ಲ ಇದ್ದಾರೆ? ಭರತ್ ರೆಡ್ಡಿ, ಪ್ರದೀಪ್ ಈಶ್ವರ್ ಅಂತ ಮುಖಗಳಿಗೆ ಏನಾದರೂ ಮನೆ ಹಾಕುವ ಸಾಧ್ಯತೆ ಇದೆಯಾ? ವೆರಿ ಇಂಟ್ರೆಸ್ಟಿಂಗ್. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಯುವಕರಿಗೆ ಸಚಿವ ಸ್ಥಾನ ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ. ದಿಸ್ ಇಸ್ ದ ನ್ಯೂಸ್. ಕೇರಳ ಮತ್ತು ತಮಿಳುನಾಡು ಮಾದರಿ ಅನುಸರಿಸುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವ ಒಂದು ಮಾಹಿತಿ ಇದೆ, ಮಾತಿದೆ. ನೀವು ಅವ್ರು ಕೇಳಿದ ತಕ್ಷಣ ನೀವು ಅವರಂಗ ಆಡಳಿತ ನಡೆಸ್ತೀರಿ ಅಂತ ಕೇಳಿದ್ರೆ ಅವ್ರು ಹೂ ಅಂದ್ಬಿಡ್ತಾರೆ ಅಂತಲ್ಲ ವೀಕ್ಷಕರೇ. ಓಕೆ, ಯಾರೆಲ್ಲ ಯುವಕರಿಗಿಲ್ಲಿ ಮಣೆ ಹಾಕ್ಬೋದು? ಕಾಂಗ್ರೆಸ್ನ ಯುವ ಶಾಸಕರು ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಶಾಸಕರು 27 ವರ್ಷದ ಸಮರ್ಥ ಶಾಮನೂರು, ಆಮೇಲೆ 31 ವರ್ಷದ ನಂಜನಗೂಡಿನ ಶಾಸಕರು ದರ್ಶನ್ ಧ್ರುವನಾರಾಯಣ್, ಇನ್ನು ನಾರಾ ಭರತ್ ರೆಡ್ಡಿ ಬಳ್ಳಾರಿ ಸಿಟಿಯ ಶಾಸಕರು, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರವರು ಕೂಡ 35 ವರ್ಷದವರು. ಇನ್ನು ಅನಿಲ್ ಚಿಕ್ಕಮಾದು 37 ವರ್ಷದ ಅನಿಲ್ ಚಿಕ್ಕಮಾದು HD ಕೋಟೆಯ ಶಾಸಕರಾಗಿದ್ದಾರೆ. ಇನ್ನು 41 ವರ್ಷದ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕರು. ಇನ್ನು ಡಾಕ್ಟರ್ ಮಂಥರ್ಗೌಡ 41 ವರ್ಷದ ಇವರು ಮಡಿಕೇರಿಯ ಶಾಸಕರು. ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆಯ ಶಾಸಕರು 41 ವರ್ಷ. ಇನ್ನು ಗೋವಿಂದರಾಜ್ ನಗರದ ಶಾಸಕರು 42 ವರ್ಷದ ಪ್ರಿಯಾಕೃಷ್ಣ. ಶಿವಗಂಗಾ ಬಸವರಾಜ್ 45 ವರ್ಷದವರು ಚನ್ನಗಿರಿ ಶಾಸಕರು. ನಯನಾ ಮೋಟಮ್ಮ 46 ವರ್ಷದವರು ಮೂಡಿಗೆರೆ ಶಾಸಕರು. ಇನ್ನು ಗಾಣಿಗ ರವಿ ಅವರು ಕೂಡ ಮಂಡ್ಯ ಕ್ಷೇತ್ರದ ಶಾಸಕರು ಮತ್ತು 46 ವರ್ಷದವರು. ಇನ್ನು ಸವದತ್ತಿ ಶಾಸಕರಾಗಿರುವಂಥ 43 ವರ್ಷದ ವಿಶ್ವಾಸ್ ವೈದ್ಯ. ಇವರೆಲ್ಲರಿಗೂ ಕೂಡ ಮನೆ ಹಾಕಬಹುದಾ, ಅಥವಾ ಇದರಲ್ಲಿ ಯಾರಿಗಾದರೂ ಇಷ್ಟು ಜನ ಇದ್ದಾರೆ ಅಂತ ಯುವಕರು, ಅದರಲ್ಲಿ ಫಸ್ಟ್ ಟೈಮ್ MLAಗಳು ಇದ್ದಾರೆ. ಆಮೇಲೆ ನಿಜ ಒಂದು, ಈಗ ನಾವೇನು ಈ ಮುಂಚೆ ಮಾತಾಡ್ತಾ ಇದ್ವಲ್ಲ, ಅಭಿವೃದ್ಧಿಯ ಕುರಿತು ಚಿಂತನೆ ಮಾಡ್ತಾರೆ ಅಂತ ಹೇಳಿದಾಗ, ಯುವಕರಿಗೆ ಮನೆ ಹಾಕಿದಾಗ ಒಂದಿಷ್ಟು ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬಹುದು. ಇತ್ತೀಚಿನ ಈ ಜನ್ರೇಷನ್ ಏನಿದೆಯಲ್ಲ, ಈ ಜನ್ರೇಷನ್ ಜೆನ್ಜಿ ಅಂತ ಅಂದರೆ ಬಹಳ ಯುವ ಮತದಾರರು, ಯುವಕರು,
ಹೊಸ ತಂತ್ರಜ್ಞಾನಗಳಿಗೆ ಮಾನ್ಯತೆ ಕೊಡುವಂಥವ್ರು. ಒಂದು ರೀತಿ ಅವರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಅವ್ರಿಗೆ ಕನ್ವಿನ್ಸಿಂಗ್ ಆಗಿರಬೇಕಲ್ಲ. ಹಾಗಾಗಿ ಯುವಕರು ಏನಾದರೂ ಜಾಸ್ತಿ ಕೆಲಸ ಮಾಡಿಬಿಡ್ತಾರೆ ಹುಮ್ಮಸ್ಸಲ್ಲಿ ಅನ್ನುವ ಭಾವನೆ ಏನಾದರೂ ಇದೆಯಾ? ಅಥವಾ ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಗಳಲ್ಲಿ ಮತ್ತೆ ನಮ್ಮದೇ ಪಕ್ಷ ಇಲ್ಲಿ ಸ್ಥಾಪನೆ ಆಗಬೇಕು, ಅಧಿಕಾರ ನಡೆಸಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಬದಲಾವಣೆಗಳನ್ನು, ಪರಿವರ್ತನೆಗಳನ್ನು ಮಾಡಲೇಬೇಕಾಗತ್ತೆ ಅನ್ನುವ ಆಶಯದಲ್ಲಿ ಎಲ್ಲ ಚರ್ಚೆ ಸದ್ಯಕ್ಕೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಎಸ್, ದಟ್ ಈಸ್ ದ ಪಾಯಿಂಟ್ ಇನ್ ದಟ್ ನ್ಯೂಸ್. ಓಕೆ.